ನಾನು ಕಾಯ್ತಾ ಇದ್ದೆ ಗೈಸ್. ಬಸ್ನವನು 9:30 ಬಿಡ್ತೀನಿ ಅಂತ ಹೇಳ್ಬಿಟ್ಟು 10:30 ಬಿಟ್ಟ. 10:30 ಬಿಟ್ಟು ಇವೆಲ್ಲ ರೆಡಿ ಆಗ್ಬೇಕು ನೋಡಿ. ಇವನೆಲ್ಲ ಇಲ್ಲೇ ಬಿದ್ದಿದ್ದಾನೆ, ಇನ್ನೊಬ್ಬ ಬಾತ್ರೂಮ್ ಅಲ್ಲಿ ಇದ್ದಾನೆ. ಇವಾಗ ಸ್ವಲ್ಪ ಪೀಸ್ ಆಗಿದೆ, ಇವನು ಒಬ್ನೇ ಬೆವರ್ತಾ ಇರೋದು ಜಾಸ್ತಿ. ಇವಾಗ ಸ್ನಾನ ಮಾಡಕ್ ಬಂದ್ಬಿಟ್ಟವನೆ, ಅದಕ್ಕೆ ಎಬಿ ಬೆವರ್ತಾವನೆ. ಜಾಗ ಇಲ್ಲದೆ ಇಲ್ಲೇ ಬಾತ್ರೂಮ್ ಪಕ್ಕದಲ್ಲಿ ಕೂತಿದೀವಿ. ಹೆಂಗಾಯ್ತು? ಕಲರ್ ಚೆಕ್ ಮಾಡಿಸ್ತೀನಿ ಫಾರಿನರ್ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಮಂಗ್ಳೂರ್ಗೆ ಹೋಗೋದಕ್ಕೆ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ, ನವೀನ ಅಂತ ಇದಾನಲ್ಲ, K11 ಅವನು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಅವನು ಸಡನ್ ಆಗಿ ಫೋನ್ ಮಾಡ್ದ, ಹೋಗೋಣ ಬರ್ತೀಯ ಅಂತ. ಇಲ್ಲಿವರೆಗೂ ನಾನು ಬರಲ್ಲ ಅಂತಿದ್ದು. ಇವತ್ತೇ ಫಸ್ಟ್ ಟೈಮ್ ನಡಿ ಮಗ ಹೋಗೋಣ ಅಂತ ಅಂದಿದ್ದು. ನಾನು ಕಾಯ್ತಾ ಇದ್ದೆ ಯಾರಾದ್ರು ಕರೀತಾರ, ಎಲ್ಲಾರು ಹೋಗೋಣ ಅಂತ. ನನ್ನ ಫ್ರೆಂಡ್ಸ್ ಇದಾರೆ, ಅವರು ಬರಲ್ಲ ಅಂತ ಹೇಳಿದ್ರು. ಇವನು ಕರ್ದ, ಸರಿ ಆಯ್ತು ನಡಿ ಮಗ ಹೋಗೋಣ ಅಂತ ಬರ್ತಾ ಇದ್ದೇನೆ. ಇವನು ನನ್ನ ತಮ್ಮ ಗೊತ್ತಲ್ವಾ, ಅವನು ಬರ್ತಾ ಇದ್ದಾನೆ ಜೊತೆಲಿ. ಅವನು ಚಾನಲ್ ಇದೆ ಹರೀಶ್ ಅಂಡಿ ವ್ಲಾಗ್ಸ್ ಅಂತ. ಇವಾಗ ಮೂರ್ ಜನ ಕಂಟೆಂಟ್ ಕ್ರಿಯೇಟರ್ ಸೇರಿ ಕೊಲಾಬ್ರೇಟ್ ಮಾಡಿ ಇವಾಗ ಮಂಗ್ಳೂರ್ ಹೋಗ್ತಾ ಇದೆ. ಬನ್ನಿ ಹೋಗೋಣ ಮಂಗ್ಳೂರ್ಗೆ. ನೋಡಿ ನಮ್ ಗಾಡಿ ಅಲ್ಲೇ ನಿಂತಿದ್ದು ಹಿಂದೆ ಕಡೆ. ಎಲ್ಲ ನಿನ್ ಜಾಗ ಯಾಕೋ ಇಲ್ಲಿ ಬಂದೆ ನೋಡಿ. ಏನೋ ತಂದವನೆ ಬಿಸ್ಕೆಟ್ ಬೇಕಾ? ಬೇಡ ಬಿಸ್ಕೆಟ್ ನೋಡಿ. ನನ್ ಫ್ರೆಂಡ್ ಶುದ್ಧ ಕೂದ್ಲು ಬಿಟ್ಟವನೆ, ಹುಡುಗಿ ಕಂಡ ಕಾಣ್ತಾವನ ಇಲ್ಲಿಂದ. ನವೀನ ಹುಡುಗನೆ ಗೈಸ್. ನಾನೇ ಅವನು ಸುಸು ಮಾಡಿದ್ವಿ, ಮಾಡ್ಲಿಲ್ಲ. ಕೇಳಿದ್ರೆ ನಂಗೆ ಬರ್ಲಿಲ್ಲ. ನೀ ಗಾಡಿಯಿಂದ ಕೆಳಗೆ ಇಳಿಯುವಷ್ಟೆಲ್ಲ ನಾಳೆ ಹೋಗ್ಬಿಟ್ಟು ಬಂದೆ. ಗಾಯ್ಸ್ ನಂಗೆ ಬರ್ಲಿಲ್ಲ, ನನ್ಗೆ ಒಯ್ಲಿಲ್ಲ ಗಾಯ್ಸ್, ಅಷ್ಟೇ ಗಾಯ್ಸ್. ಮಣ ನೀರ್ ಕುಡಿದ್ರು ಅದಕ್ಕೆ ಹೋದ್ರು. ಒಂದ್ ಮಣ ನೀರ್ ಕುಡಿಬೇಕಪ್ಪ, ನೀರ್ ಕುಡಿದ್ರೆ ಜೀವನ ಆಗೋದು. ಗೈಸ್ ಬಸ್ನವನು 9:30 ಬಿಡ್ತೀನಿ ಅಂತ ಹೇಳ್ಬಿಟ್ಟು 10:30 ಬಿಟ್ಟ. 10:30 ಬಿಟ್ಟು 1 ಗಂಟೆ ಆಯ್ತು. 1 ಗಂಟೆ ಆದ್ರೆ ಬರೀ 80 ಕಿಲೋಮೀಟರ್ ಅಷ್ಟೇ ಮುಂದಕ್ಕೆ ಬಂದಿರೋದು ಮೆಜೆಸ್ಟಿಕ್ ಇಂದ. ಇನ್ನು ತುಂಬಾ ದೂರ ಇದೆ ನಾವು ಹೋಗ್ಬೇಕಾಗಿರೋ ಜಾಗ. ಐ ಥಿಂಕ್ ನಾವೊಂದು 6:30, 7 o'clock ರೀಚ್ ಆಗ್ತೀವಿ ಅನ್ಸುತ್ತೆ ಮಂಗ್ಳೂರು. ಆಫ್ಟರ್ ಲಾಂಗ್ ಬೇಕು ನಮ್ಮ ಅಜ್ಜಿ ಅವ್ರನ್ನ ವಿಸಿಟ್ ಮಾಡಕ್ ಹೋಗ್ತಾ ಇದೀನಿ. ಇವರು ಕೂಡ ಅಜ್ಜಿ ಅವ್ರನ್ನ ವಿಸಿಟ್ ಮಾಡಕ್ ಬರ್ತಾ ಇದಾರೆ. ಸೊ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಿಜ, ಏನೋ ಒಂದು ನಂಬಿಕೆ ಕೊರಗಜ್ಜ ಅವ್ರನ್ನ, ಏನೋ ಒಂದು ಪಾಸಿಟಿವ್ ವೀಕ್ ಅಂತಾರಲ್ಲ ಆತರ ಅಜ್ಜ ಅವ್ರನ್ನ. ಸೊ ಇವ್ರು ಫಸ್ಟ್ ಟೈಮ್ ಬರ್ತಾ ಇದಾರೆ. ನೋಡೋಣ ಇವ್ರು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ, ಇವ್ರ ಬಾಯ ಕೇಳೋಣ. ಎಲ್ಲ ಕೊನೆಯಲ್ಲಿ ಹೇಳ್ತೀವಿ. ಇವಂದು ಅದೇನೆ ಹೇಳ್ತೀವಿ, ಕೊನೆಯಲ್ಲಿ ಹೇಳ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಟು ಮಂಗಳೂರು. ಫೈನಲಿ ಮಂಗಳೂರು ರೀಚ್ ಆಗಿದ್ದೀವಿ. ಟೈಮ್ ಇವಾಗ 7 ಗಂಟೆ, ಬರೋಬ್ಬರಿ 10 ಗಂಟೆ. ಎಷ್ಟು 10 hours ಜರ್ನಿ. ಮಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ಈಗ ಇಲ್ಲಿಂದ ನನ್ನ ತಮ್ಮ ಯಾರ್ದೋ ಮನೆಗೆ ಹೋಗ್ಬೇಕಂತೆ. ಅವ್ರ ಮನೆಗೆ ಹೋಗಿ ಆಮೇಲೆ ಇಲ್ಲೇ ರೂಮ್ ಮಾಡಿ ಬ್ಯಾಗ್ ಎಲ್ಲ ಬಿಸಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ. ಗೈಸ್ ರೂಮಿಗೆ ಬಂದು ಫ್ರೆಶ್ ಆಯಿತು. ಫುಲ್ಲು ಕ್ಲೀನಾಗಿ ಫ್ರೆಶ್ ಆಗಿದ್ದೀನಿ. ದೇವಸ್ಥಾನಕ್ಕೆ ಇವತ್ತು ಹೋಗ್ತಾಯಿಲ್ಲ, ನಾಳೆ ಹೋಗ್ತಾ ಇರೋದು. ಸೊ ಅದಕ್ಕೆ ಇವತ್ತು ನಾರ್ಮಲ್ ಫ್ರೆಶ್ ಆಗಿ ಬೇಕಲ್ ಫೋರ್ಟ್ ಅಂತ ಇದೆ ಕಾಸರಗೋಡ್ಗೆ ಹೋಗಿ ವಾಪಸ್ ಇಲ್ಲೇ ಮಂಗ್ಳೂರಿಗೆ ಬರ್ತೀವಿ. ಯಾಕಂದ್ರೆ ರೂಮ್ ಮಾಡಿದ್ವಿ. ನಾನು ರೆಡಿ ಆಗಿದ್ದೀನಿ, ಇನ್ನು ಇವೆಲ್ಲ ರೆಡಿ ಆಗಬೇಕು. ನೋಡಿ ಇವನ್ನೆಲ್ಲ ಇಲ್ಲೇ ಬಿದ್ದಿದ್ದಾನೆ, ಇನ್ನೊಬ್ಬ ಬಾತ್ರೂಮಲ್ಲಿ ಇದ್ದಾನೆ. ಎಲ್ಲ ಬಂದು ಫ್ರೆಶ್ ಆದಮೇಲೆ ಟಿಫನ್ ಮಾಡಿಕೊಂಡು ಟ್ರೈನಲ್ಲಿ ಹೋಗ್ಬೇಕು ಅಂತಿದ್ವಿ. ಟ್ರೈನ್ ಸಿಕ್ಕಿದ್ರೆ ಟ್ರೈನು, ಇಲ್ಲ ಅಂದರೆ ಬಸ್ಸಲ್ಲಿ ಹೋಗೋದು ಅಷ್ಟೇ ಗೈಸ್. ಏಪ್ರಿಲ್ ಬಂದಿದ್ದೆ ಮಂಗಳೂರಿಗೆ. ಫುಲ್ಲು ಹೀಟ್ ಇತ್ತು ವೆದರ್. ಹೆಂಗಿತ್ತು ಅಂದರೆ ಸಮ್ಮರ್ ಅಲ್ವಾ, ಫುಲ್ಲು ಬಿಸಿಲಿತ್ತು. ಇವಾಗ ಸ್ವಲ್ಪ ಪೀಸ್ ಆಗಿದೆ. ಇವನು ಒಬ್ಬನೇ ಬೆವರ್ತಾ ಇರೋದು ಜಾಸ್ತಿ. ಇವಾಗ ಸ್ನಾನ ಮಾಡಕ್ ಬಂದ್ಬಿಟ್ಟವನೆ, ಅದಕ್ಕೆ ಎಬಿ ಬೆವರ್ತಾವನೆ. ನಮ್ಗೇನು ಅಷ್ಟು ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ. ನೋಡೋಣ, ಹೋಗ್ತಾ ಮುಂದೆ ಜಾಸ್ತಿ ಆಗ್ಬೋದೇನೋ ಬಿಸಿಲು. ಸದ್ಯಕ್ಕೆ ಮಳೆ ಅಂತೂ ಹನಿ ಆಗ್ತಾ ಇದೆ. ಫುಲ್ ಚಿಲ್ಲಾಗಿದೆ ವೆದರ್. ನೋಡಿ ಹೇಗಿದೆ.
ಸದ್ಯಕ್ಕೆ ಚಿಲ್ಲಾಗಿದೆ ವೆದರ್. 3802 ಆಟೋ ನಂಬರ್. ಗೈಸ್ ಟ್ರೈನ್ ಹೊಟ್ಟಿದೀವ ಕಾಸರಗೋಡ್ಗೆ. ಫಸ್ಟ್ ಟೈಮ್ಗೆ ಕಾಸರಗೋಡ್ ಹೋಗ್ತಿರೋದು. ಕಾಸರಗೋಡು ಅಂತ ನೇಮ್ ಕೇಳಿದೆ ನಾನು. ಸಾಯಿ ಪ್ರೆಸ್ ಅಲ್ಲೇ ಕಾಸರಗೋಡಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದೆ ಇವಾಗ. ಬನ್ನಿ ನೋಡೋಣ ಹೆಂಗಿದೆ ಅಂತ. ನೇತ್ರಾವತಿ ನದಿ. ನೇತ್ರಾವತಿ ಟ್ರೆಕ್ ಹೋಗಿರ್ಲಿಲ್ಲ ಅಷ್ಟೊಂದು ಲಾಸ್ಟ್ ಇಯರ್. ಹಾಯ್ ಗಾಯ್ಸ್, ಟೈಮ್ ಪಾಸ್ ಮಾಡ್ತಾ ಇದೀವಿ ಗೈಸ್. ಒಳ್ಳೆ ವ್ಯೂ ಮಾತ್ರ ಚೆನ್ನಾಗೈತೆ. ಸುಮ್ಮನೆ ನೋಡುವ ಗೊತ್ತಿರೋದು ಅಷ್ಟೇ. ಜಾಗ ಇಲ್ಲದೆ ಇಲ್ಲೇ ಬಾತ್ರೂಮ್ ಪಕ್ಕದಲ್ಲಿ ಕೂತಿದೀವಿ ಗೈಸ್. ನಾವಿವಾಗ ಕಾಸರಗೋಡು ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಇಲ್ಲಿಂದ ಮತ್ತೆ ಒಂದು 15 ಕಿಲೋಮೀಟರ್ ಹೋಗ್ಬೇಕು ಬೇಕಲ್ ಫೋರ್ಟ್ಗೆ. ನೋಡಿ ಕಾಸರಗೋಡು ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಡಿಫ್ರೆನ್ಸ್ ಏನಿಲ್ಲ, ಎಲ್ಲ ರೈಲ್ವೆ ಸ್ಟೇಷನ್ ಹೆಂಗಿರುತ್ತೆ ಇಲ್ಲೂ ಹಂಗೆ ಇರುತ್ತೆ. ಮಧ್ಯಾಹ್ನ ಬಂದಿರೋದ್ರಿಂದ ಜನ ಏನಿಲ್ಲ, ಫುಲ್ ಖಾಲಿ ಇದೆ, ಫುಲ್ ಖಾಲಿ. ಚೇಟ ಟಾಟಾ. ನಾವು ಇಲ್ಲಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಚಿಕನ್ ಬಿರಿಯಾನಿ ರೈಸ್ ಪ್ಲಸ್ ಲೆಗ್ ಪೀಸ್. ಬಟ್ ನಮ್ಗೆ ಸಿಕ್ಕಿರೋದು ಚಿತ್ರಾನ್ನ ಪ್ಲಸ್ ಲೆಗ್ ಪೀಸ್. ಸೊ ಅವ್ರು ನೋಡಿ ಕ್ಲೀನ್ ಆಗಿ ಕಳಿಸ್ತಾರೆ, ಇನ್ನ ಕಳ್ಸಿಲ್ಲ ಅವರು. ಹೆಂಗಾಯ್ತು ಚಿತ್ರ ಮಾತ್ರ ಇದು ಚೆನ್ನಾಗಿರ್ತದೆ. ಗೈಸ್ ನಾವಾಗ ಬೇಕಲ್ ಫೋರ್ಟ್ ಬಂದಿದೀವಿ. ಇದು ಫೋರ್ಟ್ ಎಂಟ್ರೆನ್ಸು. ಬನ್ನಿ ಹೋಗೋಣ, ನೋಡೋಣ ಫೋರ್ಟ್ ಹೆಂಗಿದೆ ಅಂತ. ಫೋರ್ಟ್ ಎಂಟ್ರೆನ್ಸ್ ಸಿಕ್ತು ಏನೋ. ಇಲ್ಲಿಂದ 1 ಕಿಲೋಮೀಟರ್ ಥರ ಇದೆ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ಇವಾಗ ಇರೋದು. ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಸುತ್ತಮುತ್ತ ಗಾಡಿಗಳು ಅಂತ ಹೆವಿ ಹೊಡ್ತವೆ. ಜನ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಬಿಸಿಲು ಎಷ್ಟು ಹೊಡಿತದೆ ಅಂದ್ರೆ ನಾವೊಂದು ಛತ್ರಿ ಹಿಡ್ಕೊಬೇಕಾಯ್ತು. ಎಲ್ಲ ಛತ್ರಿ ಹಿಡ್ಕೊಬತ್ತವ್ರೆ. ನಾವೇನು ವಿತೌಟ್ ಛತ್ರಿ ಒಳ್ಳೆ ಹಬ್ಬೆ ಪಾರಿಗಳು ಥರ ಬಂದಿದ್ವಿ. ಛತ್ರಿ ತಂದಿದ್ದೀವಿ ಬೆಂಗಳೂರಿಂದ, ಅಂದ್ರೂ ಎತ್ಕೊಂಡ್ ಬಂದಿಲ್ಲ. ಹಂಗೇ ಬಂದಿದ್ದೀವಿ ನೋಡಿ, ಎಲ್ಲ ಛತ್ರಿ ಹಿಡ್ಕೊಂಡ್ ಬರ್ತಾವ್ರೆ. ಹಿಂದಗಡೆ ಎಲ್ಲ ನೀರೆಲ್ಲ ನೋಡಿ. ಬಿಸಿಲು ಆ ರೇಂಜ್ ಇದೆ, ಛತ್ರಿ ಬೇಕೇ ಬೇಕು. ಸ್ಪೋರ್ಟ್ ಮಾತ್ರ ಮಸ್ತ್ ಇದೆ ಆಚೆಯಿಂದ ನೋಡೋದಕ್ಕೆ. ಬನ್ನಿ ನೋಡೋ ಹೊರಗಿಂದ ಹೆಂಗಿದೆ ಅಂತ. ಈ ಸಾಂಗ್ ಇಲ್ಲಿ ಯಾವುದು ಅಂತ ಹೇಳಿದ್ರೆ ರಾಜ ಹೇಳುವಾಗೆಲ್ಲ ಅಂತ ಲಾಸ್ಟಲ್ಲಿ ಒಂದು ಫೀಲಿಂಗ್ ಸಾಂಗ್ ಬರುತ್ತಲ್ಲ, ಅದು ಇಲ್ಲೇ ತೆಗ್ದಿರೋ, ಇದೇ ಫೋಟೋ ಹತ್ರ ತೆಗ್ದಿರೋದು. ಫೋರ್ಟ್ ಅಂತೂ ನನಗಂತೂ ಇಷ್ಟ ಆಯ್ತು. ಫುಲ್ಲು ಪಾಚಿ ಕಟ್ಕೊಂಡು 1654 ಕಟ್ಟಿರೋ ಫೋರ್ಟ್ ಇದು. ಸಕ್ಕತ್ತಾಗಿದೆ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಬನ್ನಿ ಗಾಯ್ಸ್, ಹೋಗೋಣ ಒಳಗಡೆ ಹೋಗಿ ಬನ್ನಿ. ನಡೀರಿ. ಈ ಫೋಟೋ ಫುಲ್ಲು ಕ್ಲೀನಾಗಿ ಕವರ್ ಮಾಡೋದಕ್ಕೆ ಡ್ರೋನ್ ಬೇಕಾಗುತ್ತೆ. ಅಷ್ಟು ದೊಡ್ಡದಾಗಿದೆ. ನಾವು ಆ ರೇಂಜಿಗೆ ಇಲ್ಲಿಂದ ಫುಲ್ಲು ತೆಗಿಯೋಕ್ಕಾಗಲ್ಲ. ಎಲ್ಲ ಕಪಲ್ಸ್ ಆ ಕಡೆ ಈ ಕಡೆ ಎಲ್ಲ ಫೋಟೋ ಶೂಟ್ಸು ಎಲ್ಲ ಮಾಡ್ತಾ ಇದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೂ ಇದ್ದಾರೆ, ಇಲ್ಲಿ ಟೆಂಪಲ್ ಕೂಡ ಇದೆ ಒಂದು. 3 ಟಿಕೆಟ್ ತಗೊಂಡ್ವಿ. 1 ಟಿಕೆಟ್ ಬಂದು 25 ರೂಪಾಯಿ. ಸೊ ನಾವು 3 ಜನ ಇದ್ದೀವಿ. 3 ಟಿಕೆಟು 75 ರೂಪೀಸ್ ಆಯಿತು. ಪರವಾಗಿಲ್ಲ, ಕಮ್ಮಿ ಇದೆ. ಬಟ್ ಫಾರಿನ್ ಸಿಟಿಸನ್ಸ್ಗೆ 300 ಪರ್ ಹೆಡ್ ಟಿಕೆಟ್. ನಮ್ಮ ಹುಡುಗ ಫುಲ್ಲು ಟ್ಯಾನ್ ಆಗ್ಬಿಟ್ಟವನೆ. ಟಿಕೆಟ್ ಇಲ್ಲಿ ಕೊಡ್ಬೇಕು ಬ್ರೋ. 3 ಟಿಕೆಟ್. ಬಾರಿ ಮಸಾಲ ತಾನೆ.
ಕಲರ್ ಚೆಕ್ ಮಾಡಿಸ್ಬೇಕು ನೀನು ಫಾರಿನರ್ ಅಂತ. ಟಿಕೆಟ್ ಚೆಕಿಂಗ್ ಆಯಿತು, ಸ್ಕ್ಯಾನಿಂಗ್ ಮಾಡಿದ್ರು ಟಿಕೆಟ್ನ, ನಮಗೆ ವಾಪಸ್ ಕೊಟ್ಬಿಟ್ರು. ನಾವು ಪಾರ್ಕ್ ಒಳಗೆ ಬಂದ್ವಾ? ಒಳಗಡೆ ಪಾರ್ಕ್ ಇದ್ದಂಗೆ ಇದೆ. ಹೊರಗಡೆ ಪಾರ್ಕ್ ಐತೆ, ಹುಡುಗಿರು ಬೇಜಾರವ್ರೆ. ಜ್ಯೂಸ್ ಅಂಗಡಿ ಬೇರೆ ಐತೆ. ಓ ನವಿಲೆಲ್ಲ ಕೂಗ್ತೈತೆ. ನಾನು ಯಾವ್ದು ಹುಡುಗಿ ಕೂಗಿದ್ರು ಅನ್ಕೊಂಡೆ. ಜಾಗ ಚೆನ್ನಾಗಿದೆ, ಫೋಟೋ ಶೂಟ್ಗಂತೂ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಒಳ್ಳೆ ಪ್ಲೇಸ್. ನೋಡಿ ಗೈಸ್, ನಾನು 2 ನಿಮಿಷ ಆ ಕಡೆ ಹೋಗಿ ಬಂದಿದ್ದಕ್ಕೆ ನಾನನ್ನು ಬಿಟ್ಬಿಟ್ಟು ಮೇಲೋಟೋಗೋರೆ ಫೋರ್ಟ್ ಮೇಲೆ. ನಾನು ಇವಾಗ ಫೋರ್ಟ್ ಮೇಲೆ ಹೋಗ್ತಾಯಿದ್ದೀನಿ. ವೀವೇನೋ ಸಖತ್ತಾಗಿದೆ ಅಂತ ಅಲ್ಲಿ, ಬನ್ನಿ ನೋಡೋಣ ಹೆಂಗಿದೆ ಅಂತ. ಜಾಗ ಮಾತ್ರ ಮಸ್ತಿದೆ, ಮಳೆ ಕೂಡ ಹನಿ ಆಗ್ತಾ ಇದೆ. ಮಳೆ ಬರ್ತಾ ಇರೋದಕ್ಕೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತದೆ. ನೋ ವರೀಸ್, ಫೋನ್ ವಾಟರ್ ಪ್ರೂಫು. ಬಟ್ಟೆ ನೆಂದಿದ್ರು ಇನ್ನೊಂದು ಜೊತೆ ಬಟ್ಟೆ ಇದೆ ಮನೇಲಿ, ಅಲ್ಲೋಗಿ ಚೇಂಜ್ ಮಾಡ್ಕೊತೀವಿ ಅಷ್ಟೇ. ಜಾಸ್ತಿ ಆಗೋಯ್ತು. ಮಳೆ ಜೋರ ಬರ್ತಿದೆ, ನಿಂತ್ಕೊಂಡ್ರೆ ನಿಂತೇ ಹೋಯ್ತು ಮಳೆ. ನೋಡಿ ಅಷ್ಟೇ, ದಬ್ಬ ಅಂತ ಜೋರಾಗಿ ಬಿದ್ಬಿಟ್ಟು ಮಳೆ ನಿಂತೇ ಹೋಯ್ತು ಅದಕ್ಕೆ. ನೈಸ್ ವ್ಯೂ ಮಾತ್ರ ಆಸಮ್. ನೋಡಿ ಅಲ್ಲಿ ಹೆಂಗಿದೆ ವ್ಯೂ, ಮಾತ್ರ ಮಸ್ತಿದೆ. ಇದ್ರೆ ನನಗೂ ವ್ಯೂ ಮಸ್ತ್ ಇರುತ್ತೆ ಇಲ್ಲಿಂದ. ಏನು ಸಖತ್ತಾಗಿದೆ ವ್ಯೂ. ಕೆಳಗವ್ರೆ, ನಾನು ಮೇಲಿದ್ದೀನಿ. ಮೇಲದ್ ಬರೋ, ಇಲ್ಲಿಂದ ವ್ಯೂ ಇನ್ನೂ ಮಸ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ವ್ಯೂ. ಫೋರ್ಟ್ ಸುತ್ತಮುತ್ತ ಎಲ್ಲ ಇದೇ ತರ ಇದೆ ಅನ್ಸುತ್ತೆ. ಕೋಸ್ಟಲ್ ಏರಿಯಾಗಳು ನೋಡೋದೇ ಒಂಥರ ಖುಷಿ. ವಿಡಿಯೋ ಮಾಡೋದಕ್ಕಿಂತ ಇಲ್ಲಿ ಸೀನ್ನ ಫೀಲ್ ಮಾಡೋದ್ರೆ ಒಂಥರ ಖುಷಿ, ಒಂಥರ ಪೀಸ್ ಇದೆ ಇಲ್ಲಿ. ಸಪ್ತಸಾಗರದಾಚೆ ಮೂವಿ ಡೈಲಾಗ್ ನೆನಪಾಗ್ತಾ ಇದೆ ನನಗೆ. ಅದೇ ನಮ್ಮ ಪುಟ್ಟಿ ಹೇಳ್ತಾಳಲ್ಲ ಆ ಡೈಲಾಗು. ಅಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ. ಸಪ್ತಸಾಗರದಾಚೆ ಮೂವಿ ಮತ್ತೆ ಹೋಗಿ ನೋಡ್ಬೇಕು ಇವಾಗ. ಸ್ವರ್ಗ. ವಾವ್, ಫೈರಿಂಗ್ ಬ್ಲಾಸ್ಟ್. ಒನ್ ಮೋರ್ ಬಿಗ್. ಬಿಸ್ಲಿಗೆ ಮೇಲಿಂದ ಕೆಳಗೆ ಉರಿತಾ ಇದ್ರು, ಈ ಅಲೆಗಳು ನೋಡ್ತಾರಲ್ಲ ಏನೋ ಒಂಥರ ಖುಷಿ. ನನ್ನ ತಮ್ಮ ನೋಡಿ ಮೀನ್ ಹಿಡಿಯೋರ ಜೊತೆ ಹೋಗಿ ಅವನು ಒಳ್ಳೆ ಮೀನ್ ಹಿಡಿಯೋ ತರ ಕಾಣಿಸ್ತವನೆ. ನವೀನ್ ಅಲ್ಲೇ ಕೆಳಗಡೆ ನಿಂತವನೆ, ಕಾಣಿಸ್ತಾ ಇಲ್ಲ ಅವ್ರ ಹಿಂಗೆ ಮೀನ್ ಹಿಡಿತವ್ರೆ ಅಂತ. ನದಿಯಲ್ಲಿ ಮೀನ್ ಹಿಡಿಯೋದಕ್ಕೂ ಸಮುದ್ರದಲ್ಲಿ ಮೀನ್ ಹಿಡಿಯೋದಕ್ಕೂ ವ್ಯತ್ಯಾಸ ಇದೆ. ಅವ್ರು ಹಿಡಿತಾ ಇರೋದೆಲ್ಲ ಚಿಕ್ಕ ಮೀನು, ಬಟ್ ಆದ್ರೆ ಮನೆ ಸಾಂಬಾರ್ಗೆ ಆಗುತ್ತೆ. ಸಿಕ್ಕಿದೆ ನೋಡಿ, ಚಿಕ್ಕ ಮೀನು ಸಿಕ್ಕಿರೋದು ಮನೆಗೆ ಸಾಂಬಾರ್ಗೆ ಆಗುತ್ತೆ ನೋಡಿ. ಮಂಗಳೂರು ಬಂದು ಕಿತ್ತೋಯ್ತು, ಇದು ಕ್ರಾಕ್ಸ್ ಇದ್ದು ಹತ್ರ. ಇವಾಗ ಅದ್ ನಮ್ಮ ಬಿಟ್ಬಿಟ್ಟು ಈಗ ತಗೊಂಡಿದ್ದೀನಿ. ನನ್ಗೇನೋ ಚೆನ್ನಾಗಿ ಕಾಣಿಸ್ತಾ ಈಗ. ಅವ್ನಿಗೆ ವೈಟ್ ಬೇಕಂತ ಇಷ್ಟ, ನಂಗೆ ಸಾಕಿಷ್ಟೇ, ನಂಗೆ ಇದೇ ಚೆನ್ನಾಗೈತೆ. ಸದ್ಯಕ್ಕೆ ಬೆಂಗಳೂರು ಹೋಗೋರ್ಗೆ ಇದಿರ್ಲಿ, ಅಲ್ಲಿ ಹೋದ್ರೆ ಹೆಂಗಿದ್ರು ಶೂನೇ ಹಾಕೊಳ್ಳೋದು. ಗೈಸ್, ಇವತ್ತಿನ ಪ್ಲಾನ್ಸ್ ಎಲ್ಲ ಮುಗೀತು, ಮತ್ತೆ ವಾಪಸ್ ಲಾಡ್ಜಿಗೆ ಬಂದಿದ್ದೀವಿ. ಇನ್ನೇನಿದ್ರು ನಾಳೆ ಬೆಳಗ್ಗೆ ಎದ್ದು ಕೊರಗಜ್ಜ ಟೆಂಪಲ್ ನೋಡ್ಕೊಂಡು, ಟೈಮ್ ಇದ್ರೆ ಫಿಶ್ ಮಾರ್ಕೆಟ್ ನೋಡ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋದಷ್ಟೇ ಕೆಲಸ ಗೈಸ್. ಓಕೆ, ಮಿಕ್ಕಿದ್ದು ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ. ಬಾಯ್ ಗೈಸ್.